ಹಾಯ್ ಸ್ನೇಹಿತರೆ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ ಕಥಾ ಟಿವಿನ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು ಆಗಸ ಕಳಿಚಿ ಬಿದ್ದಿತೆ ಎಂಬ ಕತೆ. ಸ್ನೇಹಿತರೆ, ಕತೆ ತುಂಬ ಚೆನ್ನಾಗಿದೆ, ಕೊನೆಯವರೆಗೂ ನೋಡಿ. ಸೋಮಪುರ ಎಂಬ ಊರಿನ ಬಳಿ ಒಂದು ಸುಂದರವಾದ ಅರಣ್ಯವಿದ್ದಿತ್ತು. ದಟ್ಟ ಗಿಡ ಮರ ಪೊದೆಗಳಿಂದ ಕೂಡಿದ ಈ ಕಾಡಿನಲ್ಲಿ ಅಲ್ಲಲ್ಲಿ ಶುಭ್ರ ನೀರಿನ ತೊರೆಗಳು ಇದ್ದವು. ಇದರಿಂದ ಪ್ರಾಣಿ ಪಕ್ಷಿಗಳು ಆನಂದದಿಂದ ವಾಸಿಸತೊಡಗಿದವು. ಇಂತಹ ಅರಣ್ಯದಲ್ಲಿ ಒಂದು ಮೊಲವಿದ್ದಿತ್ತು. ತುಪ್ಪಳದಂತಹ ತನ್ನ ಶರೀರ, ಮಲ್ಲಿಗೆಯಂತಹ ಬಿಳುಪು ವರ್ಣ, ಉದ್ದನೆಯ ಕಿವಿಗಳು ತನ್ನ ಸೌಂದರ್ಯದಿಂದ ಪ್ರತೀಕವೆಂದು ಅದು ಭಾವಿಸಿತ್ತು. ಅಲ್ಲದೆ ಚತುರತೆ, ಬುದ್ಧಿವಂತಿಕೆಯಲ್ಲಿ ತನ್ನ ಸಮಾನರಿಲ್ಲ ಎಂದು ಅದು ಬೀಗುತ್ತಿತ್ತು. ಆದ್ದರಿಂದ ಇತರ ಪ್ರಾಣಿಗಳ ಜೊತೆ ದುರಹಂಕಾರದಿಂದ ಅದು ಸ್ವಲ್ಪ ವರ್ತಿಸುತ್ತಿತ್ತು. ಹೀಗಿರಲು ಒಂದಿನ ಅದಕ್ಕೆ ತಿನ್ನಲು ಕೆಂಪು ಗಜರಿ ದೊರಕಿತು. ಹೊಟ್ಟೆ ತುಂಬ ತಿಂದ ಮೊಲ ಒಂದು ಮರದ ನೆರಳಿನಲ್ಲಿ ವಿಶ್ರಮಿಸಲು ಅಲ್ಲೇ ನಿದ್ದೆ ಹತ್ತಿದ ಮೊಲಕ್ಕೆ ಏನೇನೋ ಕನಸು ಬೀಳಲು ಆರಂಭಿಸಿದವು. ಆಕಾಶ ತುಣುಕೊಂಡು ಜಾರಿ ಕೆಳಗೆ ಬಿದ್ದಂತೆ ಅದು ಕನಸು ಕಂಡಿತ್ತು. ಬೆದರಿದ ಮೊಲ ಕಣ್ತೆರೆಯುವುದಕ್ಕೂ ಮೇಲಿಂದ ಏನೋ ಭಾರಿ ಸದ್ದಿನಿಂದ ಕೆಳಗೆ ಬೀಳುವುದು ತಾಳೆಯಾಯಿತು. ಇದರಿಂದ ಕಂಗಾಲಾದ ಮೊಲ ಸತ್ಯನೋ ಕೆಟ್ಟನೋ ಎಂಬು ಓಡಲು ಶುರು ಮಾಡಿತು. ಆಗ ಜಿಂಕೆಯೊಂದು ಎದುರಾಗುತ್ತೆ. ಮೊಲರಾಯ, ಎಲ್ಲಿಗೆ ಓಡುತ್ತಿರುವೆ ಎಂದಿತ್ತು. ಅರೆ, ಆಕಾಶ ಕಳಿಚಿ ಬೀಳುತ್ತಿದೆಯಲ್ಲ, ನೀನು ಓಡು ಎನ್ನುತ್ತಾ ಓಡತೊಡಗಿತು. ಬುದ್ಧಿವಂತ ಮೊಲ ಹಾಗೆ ಹೇಳಿದಾಗ ಬಡಹರಿನ ಬೆದರುತ್ತದೆಯೇ, ಅದು ಮೊಲದ ಹಿಂದೆಯೇ ಓಡಲು ಶುರು ಮಾಡಿತು. ಅವೆರಡು ತುಸು ಮುಂದೆ ಸಾಗುತ್ತಿದ್ದಂತೆ ಕರಡಿಯೊಂದು ಎದುರಿಗೆ ಬಂದಿತು. ಚಿತ್ತಗೊಂಡ ಅದು ನೀವಿಬ್ಬರು ತತ್ತರಿಸಿದಂತೆ ಓಡುತ್ತಿರುವೆರಲ್ಲ, ಏನು ವಿಶೇಷ ಎಂದು ಕೇಳಿತು. ಆಕಾಶ ಕಳಿಚಿ ಬೀಳುತ್ತಿದೆಯಲ್ಲಿ, ಓಡು ಓಡು ಎನ್ನುತ್ತಾ ನಿಲ್ಲದೆ ಅವೆರಡು ಓಡಿದವು. ಹೆದರಿದ ಕರಡಿಯು ಅದನ್ನು ಹಿಂಬಾಲಿಸಿತು. ಹಾಗೆ ಅನೇಕ ಪ್ರಾಣಿಗಳು ಜೊತೆಗೂಡಿ ಧಾವಿಸತೊಡಗಿದವು. ತುಸು ಮುಂದೆ ಕಾಡಿನ ರಾಜ ಸಿಂಹ ಎದುರಾಯಿತು. ಇವರ ಓಟ ಕಂಡು ಅದು ಗರ್ಜಿಸಿತು. ಎಲ್ಲಿ ಓಡುತ್ತಿರುವಿರಿ, ನಿಲ್ಲಿ ನಿಲ್ಲಿ ಎಂದಿತು. ಪ್ರಾಣ ಭಯದಿಂದ ತತ್ತರಿಸಿದ ಪ್ರಾಣಿಗಳು ವಿಧಿಯಿಲ್ಲದೆ ತಮ್ಮ ಓಟ ನಿಧಾನಗೊಳಿಸಿ ರಾಜನಿಗೆ ತಮ್ಮ ಓಟದ ಕಾರಣ ತಿಳಿಸಿದವು. ಮೊಲವೇ, ಆಕಾಶ ಬಿದ್ದ ಜಾಗ ನನಗೆ ತೋರಿಸಬಲ್ಲೆಯಾ ನೀನು ಎಂದಿತು. ಸಿಂಹ ಎಲ್ಲರಿಗೂ ಹಿಂತಿರುಗಲು ಹೇಳಿತು. ಆದರೆ ಎಲ್ಲರಿಗೂ ಭಯ. ಆದರೆ ಸಿಂಹರಾಜನ ಮಾತು ಮೀರುವಂತಿಲ್ಲವಲ್ಲ ಎಂದು ಹೆದರುತ್ತಾ ಬೆದರುತ್ತಾ ಸ್ಥಳ ತಲುಪಿದವು. ಅಲ್ಲೆಲ್ಲೋ ಅಲ್ಲೊಂದು ತೆಂಗಿನಕಾಯಿ ಬಿದ್ದಿತ್ತು. ಸಿಂಹ ಮೇಲೆ ನೋಡಿದಾಗ ಮಂಗವೊಂದು ಕಾಣಿಸಿತು. ಮಂಗವನ್ನು ಕೇಳಿದಾಗ ತೆಂಗಿನಕಾಯಿ ತನ್ನ ಕೈಯಿಂದ ಜಾರಿ ಕೆಳಗೆ ಬಿದ್ದಿತ್ತು. ಅದು ಹೇಳಿತು, ನೋಡಿದೆಯಾ ಮೊಲರಾಯ, ಅದು ನಿನ್ನ ಆಕಾಶ ತುಣುಕು. ಬುದ್ಧಿವಂತನೆಂದು ಬೀಗುತ್ತಿದೆಯಲ್ಲ, ಇದೇ ನಿನ್ನ ಬುದ್ಧಿವಂತಿಕೆನಾ ಎಂದು ಜೋರಾಗಿ ಸಿಂಹರಾಜ ನಗಲಾರಂಭಿಸುತ್ತಾನೆ. ಇದನ್ನು ಕಂಡು ಇತರ ಪ್ರಾಣಿಗಳು ಬಿದ್ದು ಬಿದ್ದು ನಗ್ತವೆ. ಅಪಮಾನದಿಂದ ಕೆಂಪಾದ ಮೊಲ ಅಂದಿನಿಂದಲೇ ತನ್ನ ಅಹಂಕಾರ ಬಿಟ್ಟು ಎಲ್ಲರೊಂದಿಗೆ ಉತ್ತಮ ರೀತಿಯಲ್ಲಿ ವರ್ತಿಸತೊಡಗಿತು. ಸ್ನೇಹಿತರೆ, ಈ ಕಥೆಯ ನೀತಿ ಇಷ್ಟೇ. ಪ್ರತ್ಯಕ್ಷವಾಗಿ ನಾವು ಯಾವುದಾದರೂ ಕೆಲಸವನ್ನು ಕಂಡರೂ ಅದನ್ನು ಪ್ರಮಾಣಿಸಿ ನೋಡುವಂಥ ಹಿರಿಯರು ಹೇಳಿದಾರಲ್ಲ, ಯಾವುದೇ ಕೆಲಸವನ್ನು ನಾವು ನೋಡಿದರೂ ಅದು ಸರಿಯೋ ತಪ್ಪೋ ಎಂದು ನಾವು ಪ್ರಮಾಣಿಸಿ ನೋಡಬೇಕು. ಆವಾಗಲೇ ಆ ಕೆಲಸದ ಮಹತ್ವ ಮತ್ತು ಮಹಿಮೆ ನಮಗೆ ಅರ್ಥವಾಗುವುದು ಎಂಬುದಕ್ಕೆ ಈ ಕತೆ ನಿಮಗೆ ಸಾಕ್ಷಿಯಾಗಿದೆ. ಕತೆ ಇಷ್ಟ ಆದರೆ ಲೈಕ್ನ ಮಾಡಿ. ಇನ್ನೂ ಇಂಥ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ನಮಸ್ಕಾರ.